ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 41ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 42ನೇ ಅಧ್ಯಾಯವನ್ನು ಶುರು ಮಾಡೋಣ. ಜಯಶೀಲಾರಿಗೆ ನೆಮ್ಮದಿಯಾಗಿ ಇರುವಂತೆ ಹೇಳಿ ಸಮಾಧಾನಿಸಿದ್ದ ತೇಜನ ತಲೆ ಕದಡಿದ ರಾಡಿಯಂತಾಗಿತ್ತು. ಈ ಪ್ರಮೀಳಾ ಸಾಮಾನ್ಯದ ಹೆಂಗಸಲ್ಲ ಅಂತ ಅನುಮಾನ ಇತ್ತು. ಅದು ನಿಜ ಆಯಿತು. ಅವರ ಹಿಂದೆ ಇನ್ನೂ ದೊಡ್ಡ ರಹಸ್ಯಗಳೇ ಇದ್ದಾವೆ. ಅದನ್ನೆಲ್ಲ ಭೇದಿಸೋದು ಹೇಗೆ? ಅಮ್ಮ, ಪಾರ್ಥ, ಗಾಯನ ಯಾರಿಗೂ ಗೊತ್ತಾಗಬಾರ್ದು. ವಿಷಯ ಏನಂದರೆ, ಪ್ರಮೀಳಾ ವಿರುದ್ಧ ಯಾರೂ ಇಲ್ಲ ಅನ್ನೋದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿರೋದು. ನನಗೂ ಒಬ್ಬ ಎದುರಾಳಿ ಇದ್ದಾನೆ ಅಂತ ಗೊತ್ತಾದರೆ ಎಂಥ ಗಟ್ಟಿ ಮನುಷ್ಯ ಆದರೂ ಕೊಂಚ ವಿಚಲಿತ ಆಗೇ ಆಗ್ತಾನೆ. ಈ ಎದುರಾಳಿ ನಾನೇ ಆಗ್ತೀನಿ, ರಹಸ್ಯಗಳನ್ನು ಭೇದಿಸೋದಕ್ಕೆ. ಅವರೀಗ ಪ್ರಮೀಳಾ ಆಂಟಿ ಅಲ್ಲ, ಅತ್ತೆ. ಅವರಿಗೆ ಈಗೊಬ್ಬರು ಹೆದರಿಸೋರು ಬೇಕು. ಇನ್ನು ಮುಂದೆ ಅಮ್ಮ ನನಗೆ ಹೇಳಿರೋ ಸತ್ಯಗಳೇ ಅಸ್ತ್ರಗಳು. ಪೂರ್ತಿ ಸತ್ಯಗಳನ್ನು ಭೇದಿಸೋವರೆಗೂ ನನಗೇನವರ ಆಸ್ತಿ, ಮನೆತನದ ಹೆಸರು ಬೇಡ. ನನಗೆ ಬೇಕಿರೋದು ಸತ್ಯ ಅಷ್ಟೇ ಎಂದುಕೊಳ್ಳುತ್ತಲೇ ಪ್ರಮೀಳಾ ಅವರ ನಂಬರ್ ಇದ್ದ ಕಾರಣ ಹಾಯ್ ಅತ್ತೆ ಎಂದು ಮೆಸೇಜ್ ಮಾಡಿ ರಿಪ್ಲೈಗಾಗಿ ಕಾದು ಕುಳಿತ. ಜಯಶೀಲಾರಿಗೆ ಮಗನ ಬಳಿ ಎಲ್ಲ ಸತ್ಯವನ್ನು ಹೇಳಿದ ಮೇಲೆ ಮಗ ಆ ಮನೆತನದ ಆಸ್ತಿಗೆ ಆಸೆ ಪಡದೆ ಅವರ ತಂಟೆಗೂ ಹೋಗದೆ ಈಗಿರೋ ಹಾಗೆ ಇರ್ತಾನೆ ಅಂತ ಹೇಳಿದ್ದು ಸಮಾಧಾನವಾಗಿತ್ತು. ಆಗಲೇ ಸಂಜೆ ಆಗ್ತಾ ಇದ್ದಿದ್ದರಿಂದ ಸ್ನಾನ ಮುಗಿಸಿ ಭ್ರಮರಾಂಬ ಅಮ್ಮನವರಿಗೆ ದೀಪ ಹಚ್ಚಲು ತಯಾರಿ ನಡೆಸಿದ್ರು. ಗಾಯನ ಈಗ ಸಂಪೂರ್ಣ ವಿಶ್ರಾಂತಿಯಲ್ಲಿ ಇರುವುದರಿಂದ ಪಾರವಜಿಯೇ ಖುದ್ದಾಗಿ ನಂಬಿಕಸ್ತೆ ಅಡಿಕೆ ಕೆಲಸದವಳಾದ ಶೋಭಾ ಎಂಬ ಹೆಂಗಸನ್ನ ಕಳಿಸಿ ಹೊರಗಿನ ಕೆಲಸಕ್ಕೆ ರಂಗಮ್ಮನಿಗೆ ತಪ್ಪಿಸದೆ ಹೋಗಬೇಕು ಅಂತ ಹೇಳಿದರು. ಪ್ರಮೀಳಾ ಕೆಲಸದ ಶೋಭಾಗೆ ಏನೇನು ಮಾಡಬೇಕು ಅಂತ ಹೇಳ್ತಾ ಮೇಲುಸ್ತುವಾರಿ ನೋಡ್ಕೊಳ್ತಾ ಇದ್ರು. ಭಾರತನ ಅಭ್ಯಾಸ ಆಗಲೇ ಅಂತಿಮ ಹಂತಕ್ಕೆ ಬಂದಿತ್ತು. ಪ್ರಾಯೋಗಿಕವಾಗಿ ರೋಗಿಗಳಿಗೆ ಚಿಕಿತ್ಸೆ ಕೊಡಲು ಶುರು ಮಾಡಿದ್ದ. ನಾರಾಯಣರು ಜಮೀನಿನ ಕೆಲಸಗಳನ್ನು ನೋಡ್ಕೊಳ್ತಾ ಇದ್ರು. ಹಣಕಾಸಿನ ವ್ಯವಹಾರ ಮಾತ್ರ ಪ್ರಮೀಳಾ ಬಿಟ್ಕೊಟ್ಟಿರಲಿಲ್ಲ. ಸಂಜೆ ಸಮಯ ಹೀಗೆ ಶೋಭಾ ಮಾಡಿಕೊಟ್ಟ ಕಾಫಿ ಕುಡಿದು ಲೆಕ್ಕದ ಪುಸ್ತಕಗಳನ್ನು ನೋಡ್ತಾ ಕುಳಿತಿದ್ದಾಗಲೇ ಪ್ರಮೀಳಾ ಮೊಬೈಲ್ಗೆ ಮೆಸೇಜ್ ಬಂದ ಸದ್ದಾಗಿತ್ತು. ಬ್ಯಾಂಕ್ನಿಂದ ಬರಬೇಕಾದ ಮೆಸೇಜ್ ನಿರೀಕ್ಷೆಯಲ್ಲಿದ್ದವರಿಗೆ ಅದೇ ಇರಬಹುದು ಅಂದ್ಕೊಂಡು ನೋಡಿದ್ರೆ ಅಪರಿಚಿತ ನಂಬರ್ನಿಂದ ಹಾಯ್ ಅತ್ತೆ ಎಂದು ಬಂದಿದ್ದ ಮೆಸೇಜ್ ನೋಡಿ ಮೊದಲು ಯೋಚನೆ ಮಗಳ ಕಡೆ ಹರಿದಿತ್ತು. ಎದುರಿನ ಸೋಫಾದಲ್ಲಿ ಕುಳಿತು ಟಿವಿ ನೋಡ್ತಾ ಇದ್ದ ನಾಣಿಗೆ ಬಂದೆ ಸ್ವಲ್ಪ ಅಂತ ಹೇಳಿ ಪುಸ್ತಕದ ನಡುವೆ ಪೆನ್ ಇಟ್ಟು ಎದ್ದು ತನ್ನ ರೂಮ್ಗೆ ಹೋಗಿ ಬಾಗ್ಲು ಹಾಕ್ಕೊಂಡು ಅಪರಿಚಿತ ನಂಬರ್ಗೆ ಕಾಲ್ ಮಾಡಿ ರಿಸೀವ್ ಆದ ತಕ್ಷಣ ಹೇಯ್, ಯಾರೋ ನೀನು ಎಂದರು ಗದರುವ ಧ್ವನಿಯಲ್ಲಿ. ಏನತ್ತೆ ಇದು, ಒಂದು ಮೆಸೇಜ್ಗೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಆರೋಗ್ಯಕ್ಕೆ ಒಳ್ಳೇದಲ್ಲ ಎಂದ ತೇಜ ಸ್ವಲ್ಪ ಧ್ವನಿ ಬದಲಿಸ್ಕೊಂಡು. ಹೆಚ್ಚಿಗೆ ಮಾತ್ಬೇಡ, ಯಾರು ನೀನು ಅಂತ ಹೇಳು ಎಂದರು ಪ್ರಮೀಳಾ. ಏನತ್ತೆ ನೀವು, ನಾನು ನಿಮ್ಮನ್ನು ಅತ್ತೆ ಅಂತ ಕರಿತೀನಿ ಅಂದರೆ ನಾನು ನಿಮ್ಮ ಅಳಿಯ ಅಲ್ವಾ? ನೋಡಿ ನಿಮಗೆ ಸಂಬಂಧದಲ್ಲಿ ಯಾರು ಅಳಿಯ ಆಗ್ತಾರೆ ಅಂತ ಎಂದು ಮರುಪ್ರಶ್ನಿಸಿದ್ದ ತೇಜ. ಪ್ರಮೀಳಾಗೆ ಆ ಕ್ಷಣಕ್ಕೆ ಹಳೆ ವಿಷಯಗಳ್ಯಾವೂ ನೆನಪಾಗಲಿಲ್ಲ. ಇದ್ದೊಬ್ಬ ಮಗಳೇ ನೆನಪಾಗಿ ಅಳಿಯ ಅಂದರೆ ಸ್ವರ್ಣ? ಮುಂದೆ ಯೋಚಿಸೋದಿಕ್ಕಾಗಲಿಲ್ಲ. ಎಲ್ಲೋ ನನ್ನ ಮಗಳು ಎಂದರು. ಪ್ರಮೀಳಾ ಆ ದಿಕ್ಕಿನಲ್ಲಿ ಯೋಚಿಸಿದ್ದು ತೇಜನಿಗೆ ಆಶ್ಚರ್ಯ ಆಗಿತ್ತು. ಏನತ್ತೆ, ಅಳಿಯ ಅಂದರೆ ಮಗಳ ಗಂಡನೇ ಆಗಬೇಕಾ? ಸೋದರಳಿಯನು ಆಗಬಹುದಲ್ವಾ ಎಂದು ತಟ್ಟನೆ ಕಾಲ್ ಕಟ್ ಮಾಡಿದ್ದ. ಸೋದರಳಿಯ ಅಂದರೆ? ಆಗ ಪ್ರಮೀಳಾಗೆ ಜಯಶೀಲಾರ ನೆನಪಾಗಿತ್ತು. ಅವಳು ಆ ಮಗುನ ಉಳಿಸ್ಕೊಂಡ್ಲಾ? ಅವಳಿಗೆ ತಾಳಿ ಕಟ್ಟದವನಿಗೆ ಹೇಳಿದ್ದೆ ಅಲ್ವಾ ಆ ಮಗು ಉಳಿಬಾರ್ದು ಅಂತ. ಸಿಂಹಾಚಲನ ಕಡೆಯವನಾಗಿ ಆ ಮಗುನ ಉಳಿಯೋದಕ್ಕೆ ಬಿಟ್ಟಿರ್ತಾನ? ಜಯಶೀಲ ಏನಾದರೂ ಬೇರೆ ಮಗುನೇ ಅರ್ಜುನಣ್ಣನ ಮಗು ಅಂತ ಹೇಳಿ ಆಸ್ತಿ ಹೊಡೆಯೋಕೆ ಈ ಥರ ಕಾಲ್ ಮಾಡಿದಾಳ? ಇಲ್ಲ ಇಲ್ಲ, ಅವಳಿಗೆ ಅಷ್ಟೊಂದು ಧೈರ್ಯ ಇದ್ದಿದ್ರೆ ಆಗಲೇ ಅಮ್ಮನ ಹತ್ರ ಬಂದು ವಿಷಯ ಹೇಳೋಳು. ಈ ಸತ್ಯ ನಮ್ಮನ್ನು ಬಿಟ್ಟರೆ ಮತ್ತಾರಿಗೂ ಗೊತ್ತಿಲ್ಲ. ಊರಿಂದ ಮತ್ತೆ ಬಹಿಷ್ಕಾರ ಹಾಕಿದ್ದಕ್ಕೆ ಸತ್ಯ ಗೊತ್ತಿರೋ ಸಿಂಹಾಚಲ ಏನಾದರೂ? ನಂಬೋಕ್ಕಾಗಲ್ಲ ಮಂತ್ರವಾದಿ ಅವನನ್ನು. ಯಾವುದಕ್ಕೂ ಜಯಶೀಲನ್ ಒಂದ್ಸಲ ಕ್ಯಾಶುಯಲ್ ಆಗಿ ಮೀಟ್ ಮಾಡ್ಲಾ? ಆ ಮಗು ಉಳಿಸ್ಕೊಂಡ್ಲಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ? ಒಂದು ವೇಳೆ ಈ ತೇಜಾನೇ ಅರ್ಜುನಣ್ಣನ ಮಗುವಾಗಿದ್ರೆ ಅವನಿಗೇನಾದರೂ ಸತ್ಯ ಗೊತ್ತಾಗಿ ಅವನಮ್ಮ ಎಲ್ಲ ಹೇಳಿದಾಳ? ಆಸ್ತಿ ಪಾಲಿಗೆ ಬಂದರೆ ನನ್ನ ಮೇಲಿನ ದ್ವೇಷಕ್ಕೆ ಹೇಳಿಕೊಟ್ಟು ಸ್ವರ್ಣನೇನಾದರೂ? ಇಲ್ಲ, ಯಾವುದೇ ಕಾರಣಕ್ಕೂ ಆಗಬಾರ್ದು. ಯೋಚನೆ ಮಾಡ್ತಾ ರೂಮಿನಲ್ಲಿಯೇ ಉಳಿದವಳನ್ನು ನಾರಾಯಣರು ಹುಡ್ಕೊಂಡು ಬಂದಿದ್ರು. ಏ ಪ್ರಮಿ, ಏನು ಯೋಚನೆ ಮಾಡ್ತಿದ್ಯಾ? ಲೆಕ್ಕದ ಪುಸ್ತಕ ಎಲ್ಲ ಅಲ್ಲೇ ಬಿಟ್ಟು ಬಂದಿದೆಯಾ ಎಂದರು.
ಏನಿಲ್ಲ ನಾಳಿ, ಲೇಡೀಸ್ ಕ್ಲಬ್ ಫ್ರೆಂಡ್ ಕಾಲ್ ಮಾಡಿದ್ರು, ಹೀಗೆ ಮಾತಾಡ್ತಾ ಉಳ್ಕೊಂಡೆ. ಬುಕ್ಸ್ನ ತಂದ್ಬಿಡು ಎಂದು ಅಲ್ಲಿಯೇ ಕುಳಿತರು. ವಿಚಿತ್ರವಾಗಿ ಆಡ್ತಾಳೆ. ಆ ಸಿಂಹಾಚಲ ಇವಳಿಗೆ ಮತ್ತೇನಾದರೂ ಬೂದಿ ಎರಚಿದ್ದಾನಾ ಎಂದು ಅನುಮಾನಿಸಿಕೊಂಡೇ ನಾರಾಯಣ ಹಾಲ್ನಲ್ಲಿದ್ದ ಪುಸ್ತಕಗಳನ್ನು ತಂದು ಜೋಪಾನವಾಗಿ ಬೀರುನಲ್ಲಿ ಎತ್ತಿಟ್ರು. ಕೆಲಸದ ಶೋಭಾ ಬಂದು ಅಡುಗೆ ಆಗಿದೆ ಎಂದು ಊಟಕ್ಕೆ ಕರೆದಾಗ ಭಾರತ ಗಾಯನಾಳನ್ನು ಕರೆಯೋದಕ್ಕೆ ಹೋದ. ಮಂಚಕ್ಕೆ ಒರಗಿಕೊಂಡು ಕಾಲು ನೀಡ್ಕೊಂಡು ಕೈಲಿ ಪುಸ್ತಕ ಹಿಡಿದು ಓದ್ತಾ ಕುಳಿತಿದ್ದವಳು ಹಾಗೆ ಸಣ್ಣದಾಗಿ ನಿದ್ರೆಗೆ ಜಾರಿದ್ಲು. ಫ್ಯಾನ್ ಗಾಳಿಗೆ ಮುಂಗುರುಳು ಹಣೆಯ ಮೇಲೆ ಹಾರಾಡ್ತಿತ್ತು. ಕೊರಳ ಇಳಿಜಾರಿನಿಂದ ಎದೆಯ ಮೇಲೆ ಇಳಿಬಿದ್ದಿದ್ದ ಸಡಿಲವಾಗಿ ಹೆಣೆದಿದ್ದ ಹೆನ್ನಾಗರದಂಥ ಜಡೆ, ಜೊತೆಗೆ ಒಂದೆಳೆ ಮಲ್ಲಿಗೆ. ಮುಖದ ಮೇಲೆ ಅಲ್ಲಲ್ಲಿ ಸಾಲುಗಟ್ಟಿದ್ದ ಮುತ್ತಿನ ಹನಿಗಳಂಥ ಬೆವರ ಸಾಲುಗಳು. ಗಾಢ ಹುಬ್ಬು, ಕಣ್ರೆಪ್ಪೆಗಳು, ತುಂಬು ಕೆನ್ನೆ ಅವಳ ಅಂದ ಹೆಚ್ಚಿದ್ವು. ಬಳಿ ಸಾರಿ ಸ್ವಲ್ಪವೂ ಮಿಸುಕಾಡದಂತೆ ಪುಸ್ತಕವನ್ನು ಬಿಡಿಸಿ ಪಕ್ಕದಲ್ಲಿದ್ದ ಟೇಬಲ್ ಮೇಲಿಟ್ಟು ಮುಂಗುರಳನ್ನು ಕಿವಿಯ ಹಿಂದಕ್ಕೆ ಸರಿಸಿ ಹಣೆಯ ಮೇಲೆ ಪ್ರೇಮದ ಮುದ್ರೆಯೊತ್ತಿದ್ದ. ಎಚ್ಚರವಾಗಿ ಕಣ್ಬಿಟ್ಟವಳ ಮುಖವನ್ನು ಬೊಗಸೆಯಲ್ಲಿಡಿದು ಮುಖದ ತುಂಬೆಲ್ಲ ಚುಂಬಿಸಿದಾಗ ಬೆವರ ಸಾಲುಗಳು ಅವನ ತುಟಿಗಳ ಮೇಲೆ ವಿರಾಜಮಾನವಾಗಿದ್ವು. ತನ್ನ ಸೆರಗಿನಿಂದ ಬೆವರು ಒರೆಸಿದವಳ ಪಕ್ಕ ಕುಳಿತು ನಿದ್ದೆಯ ಮಂಪರು ಇನ್ನೂ ಕಣ್ಣುಗಳಲ್ಲಿ ಗೋಚರವಾಗ್ತಾ ಇತ್ತು. ತಣ್ಣೀರಿನ ಒದ್ದೆ ಬಟ್ಟೆ ಮಾಡ್ಕೊಂಡು ಬಂದು ಮುಖವನ್ನು ತೆಳುವಾಗಿ ಒರೆಸಿದ್ದ. ನಿದ್ರೆಯ ಮಂಪರು ಹಾರಿ ಹೋಗಿತ್ತು. ದಂಪತಿಗಳ ನಡುವೆ ನನಗೇನು ಕೆಲಸ ಅಂತ, ನೀವು ಹೀಗೆ ಸೇವೆ ಮಾಡ್ತಿದ್ರೆ ಅಮ್ಮವ್ರ ಗಂಟ ಅಂತಾರಷ್ಟೇ ಎಂದಳು ಗಾಯನ. ನನ್ನ ಹೆಂಡತಿ ಸೇವೆ ತಾನೇ ನಾನು ಮಾಡೋದು, ಏನಾದರೂ ಅಂದ್ಕೊಳ್ಳಿ, ನನಗೇನು ಸಮಸ್ಯೆ ಇಲ್ಲ ಎಂದ ಪಾರ್ಥ ಬಂದಿದ್ದು ಊಟಕ್ಕೆ ಕರೆಯಲೆಂದು ತಿಳಿದಿದ್ರಿಂದ ನಡೀರಿ ಊಟ ಮಾಡೋಣ, ನೀವು ಮಧ್ಯಾಹ್ನನೂ ಸರಿಯಾಗಿ ಊಟ ಮಾಡಿಲ್ಲ ಎಂದಳು ಏಳುತ್ತಾ. ನೋಡಿ, ನಿಮ್ಮನ್ನು ನೋಡ್ತಾ ಏನಕ್ಕೆ ಬಂದೆ ಅನ್ನೋದನ್ನೇ ಮರ್ತು ಹೋದೆ, ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಎಂದ ಹೆಗಲು ಬಳಸಿ ಆಚೆ ಕರ್ಕೊಂಡು ಬರ್ತಾ. ನಾರಾಯಣ ಮತ್ತು ಪ್ರಮೀಳಾ ಆಗಲೇ ಊಟಕ್ಕೆ ಕುಳಿತಿದ್ರು. ಪಾರ್ಥ ಗಾಯನ ಬಂದು ಕುಳಿತ ಮೇಲೆ ಶೋಭಾ ಬಡಿಸೋದಕ್ಕೆ ಶುರು ಮಾಡಿದ್ಲು. ಪಾರ್ಥಂಗೆ ಹೇಳಿದ್ರೆ ತೇಜ ಜೈಶೀಲ ಇಬ್ಬರನ್ನೂ ಇಲ್ಲೇ ಕರೆಸ್ತಾನೆ ಎಂದುಕೊಂಡ ಪ್ರಮೀಳಾ, ಪಾರ್ಥ, ಗಾಯನ ತಾಯಿ ಆಗ್ತಿರೋ ವಿಷಯನ ನಿನ್ನ ಫ್ರೆಂಡ್ ತೇಜಂಗೆ ಹೇಳ್ದೇನೋ, ಅಮ್ಮ ಮಗಂಗೆ ಬರೋಕ್ಕೆ ಹೇಳು ಎಂದರು. ಆ ಅಕ್ಕ, ತೇಜಂಗೆ ಸ್ವರ್ಣಂಗೂ ನಾಡಿದ್ದು ಬರೋದಕ್ಕೆ ಹೇಳಿದ್ದೀನಿ ಎಂದ ಪಾರ್ಥ. ಸ್ವರ್ಣಂಗೆ ಕಾಲೇಜ್ ಇರುತ್ತೆ, ಅವಳೇನು ಬೇಡ, ರಜಾ ಇದ್ದಾಗ ಬರ್ತಾಳೆ, ಇವರಿಬ್ರಿಗೆ ಬರೋಕ್ಕೆ ಹೇಳು ಎಂದರು ಪ್ರಮೀಳಾ. ಸ್ವರ್ಣಂಗೆ ನಾನೇ ಕಾಲ್ ಮಾಡಿದ್ದೆ ಅದಕ್ಕೆ, ಕಾಲೇಜ್ನಲ್ಲಿ ಲೀವ್ ಇರುತ್ತೆ, ಹೋಗಾಗಲೇ 3 months ಮೇಲಾಯ್ತಲ್ಲ, ಬಾ ಅಂದೆ. ನೆಕ್ಸ್ಟ್ ವೀಕ್ ಕಂಟಿನ್ಯೂ 4 days ಲೀವ್ ಇದೆಯಂತೆ, ಆಗ ಬರ್ತೀನಿ ಅಂದಿದ್ದಾಳೆ ಎಂದಳು ಗಾಯನ. ನಾನು ಹೇಳೋಕ್ಕೂ ಮುಂಚೆನೇ ಇವರಾಗಲೇ ಕರೆದಿದ್ದಾರಾ? ಇರಲಿ, ತೇಜಂಗೆ ಸ್ವರ್ಣನ ಮೇಲೆ ಇಂಟ್ರೆಸ್ಟ್ ಇದೆಯಾ ಅಂತ ತಿಳ್ಕೋಬಹುದು ಎಂದು ಲೆಕ್ಕಾಚಾರ ಹಾಕ್ಕೊಂಡು, ಒಳ್ಳೆ ಕೆಲಸ ಮಾಡಿದ್ರಿ, ನನಗೂ ಈ ಕೆಲಸಗಳ ಮಧ್ಯೆ ಸ್ವರ್ಣ ನೋಡ್ಕೊಂಡು ಹೋಗೋಕ್ಕೆ ಆಗೇ ಇರಲಿಲ್ಲ ರೀ, ಮಗಳನ್ನ ನೀವೇ ಹೋಗಿ ಕರ್ಕೊಂಡು ಬನ್ನಿ ಎಂದರು ಪ್ರಮೀಳಾ. ತೇಜ ಅವ್ರ ಜೊತೆನೇ ಕರ್ಕೊಂಡು ಬರೋಕ್ಕೆ ಹೇಳ್ತೀನಿ ಎನ್ನಲು ಹೋದ ಪಾರ್ಥ, ಅಕ್ಕ ಆಸೆಪಟ್ಟು ಮಗಳನ್ನ ಕರ್ಕೊಂಡು ಬರೋಕ್ಕೆ ಹೋಗಿ ಅಂತಿದ್ದಾಳೆ, ಈಗ ಅದಕ್ಕೂ ಬೇಡ ಅಂದರೆ ತಮ್ಮ ಎಲ್ಲದಕ್ಕೂ ಲೆಕ್ಕಾಚಾರ ಹಾಕ್ತಾನೆ ಅನಿಸುತ್ತೆ, ಹೋಗಿ ಬರಲಿ ಎಂದುಕೊಂಡು, ಆ ಬಾವಾ, ನೀವೇ ಕರ್ಕೊಂಡು ಬರೋಕ್ಕೆ ಹೋದರೆ. ಗಾಯನ ತಟ್ಟೆ ಮುಂದೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀರಾ? ಪಾರ್ಥ ಎಚ್ಚರಿಸಿದಾಗ ಏನಿಲ್ಲ ಎಂದು ಊಟ ಮುಂದುವರಿಸಿದ್ಲು. ಏನು ಮನಸ್ಸು ಕಚ್ಕೋಬೇಡ ಗಾಯನ, ನಿಶ್ಚಿಂತೆಯಿಂದ ಇರು ಎಂದರು ಪ್ರಮೀಳಾ. ಅತ್ತಿಗೆ ನಾನು ಪ್ರೆಗ್ನೆಂಟ್ ಆದಮೇಲೆ ನಿಜ ಬದಲಾಗಿದ್ದಾರಾ ಅಥವಾ ಬದಲಾಗಿರೋರು ಹಾಗೆ ನಾಟಕ ಮಾಡ್ತಿದ್ದಾರಾ? ಒಂದು ಸಲ ಡೈರೆಕ್ಟ್ ಆಗಿ ಕೇಳಿಬಿಡ್ಲಾ? ಆಲೋಚನೆಗೆ ಬಿದ್ದಳು ಗಾಯನ. ಎಷ್ಟೇ ಪಾಸಿಟಿವ್ ಆಗಿ ಯೋಚಿಸಿದ್ರೂ ಪ್ರಮೀಳಾ ಮೇಲೆ ಸಂಪೂರ್ಣ ನಂಬಿಕೆ ಬರಲಿಲ್ಲ ಅವಳಿಗೆ. ಊಟದ ನಂತರ ಗರ್ಭಿಣಿಗೆಂದೇ ಪಾರ್ಥ ತಯಾರು ಮಾಡಿಕೊಟ್ಟಿದ್ದ ಲೇಹ್ಯದ ಪುಡಿಯನ್ನು ಹಾಲಿನಲ್ಲಿ ಬೆರೆಸಿ ಖುದ್ದು ಪ್ರಮೀಳಾ ಕೊಟ್ಟಾಗ ಪಕ್ಕದಲ್ಲಿ ಪಾರ್ಥ ಇದ್ದುದರಿಂದ ಅನುಮಾನಿಸಲು ಆಗದೆ ಅಮ್ಮನವರ ಮೇಲೆ ಭಾರ ಹಾಕಿ ಕುಡಿದು ಮುಗಿಸಿದ್ಲು. ನಾರಾಯಣರು ಹಣ್ಣುಗಳನ್ನು ಕಟ್ ಮಾಡಿಕೊಟ್ರೆ 2 ಪೀಸ್ ತಿಂದು ಸಾಕೆಂದು ಪ್ಲೇಟ್ ನೂಕಿದ್ಲು. ಬಿಡಿ, ಜಾಸ್ತಿ ಆದರೆ ವಾಮಿಟ್ ಆಗುತ್ತೆ ಎಂದ ಪಾರ್ಥ ಗಾಯನಾಳನ್ನು ಎಬ್ಬಿಸ್ಕೊಂಡು ರೂಮಿಗೆ ಕರ್ಕೊಂಡು ಹೋದ. ತೇಜಂಗೆ ಕಾಲ್ ಮಾಡಿ ಹೇಳಬೇಕು, ಅಕ್ಕ ಕರಿತಿದ್ದಾಳೆ ಬಾರೋ ಅಂತ ಎಂದ ಪಾರ್ಥ. ನಿಮ್ಮ ಅಕ್ಕ ಸಡನ್ನಾಗಿ ಚೇಂಜ್ ಆಗಿದ್ದಾರಲ್ವಾ? ಮನಸ್ಸು ತಡೆಯದೆ ಕೇಳಿದ್ಲು ಗಾಯನ. ಹೌದು, ನಾನು ಸ್ವರ್ಣ ಮದುವೆ ಆಗಲಿಲ್ಲ ಅಂತ ಸ್ವಲ್ಪ ಬೇಜಾರಿತ್ತವಳಿಗೆ. ಮಗು ಎಲ್ಲದನ್ನ ಮರೆಸುತ್ತೆ ಅಂತಾರಲ್ಲ, ಅದು ನಿಜ. ನಿಮಗೂ ಅಕ್ಕ ಸ್ವಲ್ಪ ಒರಟಾಗಿ ಮಾತಾಡಿದ್ಲು ಅಲ್ವಾ, ಅದನ್ನೆಲ್ಲ ಮನಸ್ಸಲ್ಲಿಟ್ಕೋಬೇಡಿ ಎಂದ ಪಾರ್ಥ. ಛೆಚೆ, ಎಲ್ಲಾದರೂ ಉಂಟಾ? ನಮ್ಮಮ್ಮನೂ ನಮ್ಮ ಮದುವೆ ಆದಾಗ ಬೈದರು, ಹಾಗಂತ ಅವರನ್ನು ದ್ವೇಷ ಮಾಡೋಕ್ಕಾಗತ್ತಾ? ಮದುವೆ ಆದ ಸಂದರ್ಭ ಆಗಿತ್ತು ಎಂದಳು ಗಾಯನ. ಥ್ಯಾಂಕ್ಸ್ ಗಾಯನ,
ನೀವೆಲ್ಲಿ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಅಕ್ಕನ ದ್ವೇಷ ಮಾಡ್ತಿರೋ ಅಂದ್ಕೊಂಡಿದ್ದೆ ಎಂದ ಪಾರ್ಥ. ಇಡೀ ದಿನ ಆಯಾಸವಾಗಿದ್ದರೂ ರಾತ್ರಿ ಸಮಯ ಗಂಡ ಹೆಂಡತಿ ಕೂತು ಸ್ವಲ್ಪ ಸಮಯ ಮಾತನಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ರು. ಇಂದು ಕೂಡ ಹಾಗೆ ಮಾತನಾಡ್ತಾ ಕುಳಿತಾಗ, ಪಾರ್ಥ ಅವರೇ, ನಿಮ್ಮ ಮಡ್ಲಲ್ಲಿ ಮಲಗ್ಲಾ ಎಂದು ಪಾರ್ಥನ ತೊಡೆಯ ಮೇಲೆ ಮಲಗಿದ್ಲು ಗಾಯನ. ಅವರಿಬ್ಬರು ಹೋದ ಬಳಿಕ ಪ್ರಮೀಳಾ ನಾರಾಯಣರು ತಮ್ಮ ಕೋಣೆಗೆ ಹೋಗಿ, ಪ್ರಮಿ, ಗಾಯನ ಮೇಲೆ ನಿಂಗೆ ಯಾವ ದ್ವೇಷನೂ ಇಲ್ಲ ಅಲ್ವಾ ಅಂತ ಕೇಳಿದ್ರು ನಾರಾಯಣರು. ನಿಮಗೂ ಅನುಮಾನ ಇದೆಯಾ? ಸ್ವರ್ಣನ ಪಾರ್ಥ ಮದುವೆ ಆಗಲಿಲ್ಲ, ಇವಳಿಂದ ಅನ್ನೋ ಕೋಪ ಇತ್ತು. ಆದರೆ ಪಾರ್ಥನ ಹೇಗಾದರೂ ಬೆಳೆಸಿರಬಹುದು. ಅವನು ನನಗೆ ತಮ್ಮನಿಗಿಂತ ಹೆಚ್ಚಾಗಿ ಮಗ. ಅವನ ಮಗುನ ದ್ವೇಷ ಮಾಡೋ ಅಷ್ಟು ಕಟುಗಳಲ್ಲ ನಾನು. ನನ್ನಿಂದ ತಪ್ಪಾಗಿದೆ ನಿಜ. ಏನೋ ಮಾಡೋಕ್ಕೆ ಹೋಗಿ ಮತ್ತೇನೋ ಅನಾಹುತ ಆಯಿತು ಎಂದು ಪ್ರಮೀಳಾ ವಿಷಾದದ ಧ್ವನಿಯಲ್ಲಿ ಹೇಳಿದ್ರೆ, ಈಗ ನನಗೆ ಸಮಾಧಾನ ಆಯಿತು ಪ್ರಮಿ. ಸ್ವರ್ಣ ಹಣೆಯಲ್ಲಿ ಪಾರ್ಥನ ಹೆಸರು ಬರೆದಿರಲಿಲ್ಲ ಅನ್ಕೋ. ಅವಳಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡೋಣ ಅಂದರು ನಾರಾಯಣ. ಅವಳ ಓದ್ ಮುಗಿಲಿ, ಈಗ ಅದ್ರ ಬಗ್ಗೆ ಯೋಚನೆ ಬೇಡ ಎಂದರು ಪ್ರಮೀಳಾ. ಕುತ್ತಿಗೆ ಹಿಡಿದು ದಬ್ಬುವುದಕ್ಕೂ ಮುನ್ನ ಹೊರಬಂದು ಬಿಡಬೇಕು, ಮನೆಯಾದರೂ ಮನಸ್ಸಾದರೂ. ಅಮೋಘ್ ನೇರವಾಗಿ ಹೇಳಿಲ್ಲ, ಮಾಡಿ ತೋರಿಸಿದ್ರು. ಅವರಾಗೆ ರಿಜೆಕ್ಟ್ ಮಾಡೋಕ್ಕೂ ಮುಂಚೆ ನಾನೇ ರಿಜೆಕ್ಟ್ ಮಾಡಬೇಕಿತ್ತು. ರಿಜೆಕ್ಷನ್ ನನ್ನ ಕಡೆಯಿಂದ ಆಗಿದ್ದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದು. ಇದ್ದಿದ್ದು ಅಮ್ಮ ಮಗ ಇಬ್ಬರೇ, ನೋಡೋಕೆ ಸಾಫ್ಟ್ ಜನಗಳಾಗೇ ಕಾಣಿಸೋರು. ಅಂಥವರು ಇಂಥ ದೊಡ್ಡ ನಂಬಿಕೆ ದ್ರೋಹ ಮಾಡೋಕ್ಕೆ ಸಾಧ್ಯನಾ? ಸಡನ್ಲಿ ನನ್ನ ಬಿಟ್ಟು ಮತ್ಯಾರ ಜೊತೆ ನಾವು ಮೂವ್ ಆನ್ ಆಗೋದಕ್ಕೆ ರೀಸನ್ ಆದರೂ ಏನಿತ್ತು? ದಡ್ಡಿ ಸ್ವರ್ಣ ನೀನು. ಆಪರ್ಚುನಿಟಿ ಈಗಿರೋಳು ನಿನಗಿಂತ ಬೆಟರ್ ಅನಿಸಿರ್ತಾಳೆ. ಲಾಭ ನೋಡಿರ್ತಾರೆ ಅಷ್ಟೇ, ಯೋಚನೆ ಮಾಡಲ್ಲ ಅವ್ರ ಬಗ್ಗೆ ಅಂತ ಹೇಳಿ ಮತ್ತೆ ಅವರನ್ನೇ ನೆನ್ಪು ಮಾಡ್ಕೊಂಡು ಕೂತಿದ್ದೀಯಾ? ಒಳ ಮನಸ್ಸು ಗದರಿತ್ತು. ಹೌದು, ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ? ವೇಸ್ಟ್ ಆಫ್ ಟೈಮ್. ಅವರನ್ನು ಮೀರಿ ನಾನು ಬೆಳಿಬೇಕು, ಇದೇ ನನ್ನ ಗುರಿ. ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಜಾಬ್ ಟ್ರೈ ಮಾಡಬೇಕು. ಸಾಧಿಸೋಕೆ ಬೇರೆ ದೇಶಕ್ಕೆ ಹೋಗಬೇಕು ಅಂತಿಲ್ಲ. ವಿದೇಶದ ವ್ಯಾಮೋಹಕ್ಕೆ ಬಿದ್ದು ಮೋಸ ಹೋಗಿದ್ದು ಸಾಕು. ಇನ್ನು ನನ್ನ ಸಾಧನೆ ಏನಿದ್ರೂ ತಾಯಿನಾಡಲ್ಲೇ. ದಿಟ್ಟ ನಿರ್ಧಾರ ಒಂದಕ್ಕೆ ಬಂದ ಸ್ವರ್ಣ ಲ್ಯಾಪ್ಟಾಪ್ನಲ್ಲಿ ಒಳ್ಳೊಳ್ಳೆ ಕಂಪನಿಗಳ ಜಾಬ್ ಓಪನಿಂಗ್ಸ್ಗಳನ್ನು ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ಲು. ನಾಳೆ ಮಗಳ ಮನೆಗೆ ಹೋಗಬೇಕು. ನಮ್ಮ ಗಾಯಿಗೆ ಊಟ ತಿಂಡಿಗಿಂತ ಕುರುಕುಲು ತಿಂಡಿ ಅಂದರೆ ತುಂಬ ಇಷ್ಟ. ಚಕ್ಲಿ ಕೋಡ್ಬಳೆ ಇದ್ದರೆ ಮುಗೀತು. ಅತ್ತೆ, ಎಲ್ಲ ನಾನೇ ಮಾಡ್ತೀನಿ, ಆದರೆ ರವೆ ಉಂಡೆ ಒಂದು ನೀವು ಮಾಡಿ. ನಿಮ್ಮ ಕೈಲಿ ಮಾಡೋ ರವೆ ಉಂಡೆ ಬಾಯಲ್ಲಿಟ್ಟರೆ ಕರಗ್ತವೆ. ಗಾಯಿಗೆ ತುಂಬ ಇಷ್ಟ. ಏನ್ರಿ, ನಿಮಗೆ ಅಮಟೆಕಾಯಿ ತರೋಕ್ಕೆ ಹೇಳಿದ್ದೆ, ತಂದ್ರಾ? ಹೇಳಿದ್ದೊಂದು ಕೆಲಸ ಮಾಡಲ್ಲ. ದಾಮೋದರರಿಗೆ ಗದರಿದ್ರು ಸುಲೋಚನಾ. ಸಿಕ್ಕಿದ್ರೆ ತರ್ತಾ ಇರಲಿಲ್ವಾ? ಇಡೀ ಸಂತೆ ಸುತ್ತದೆ, ಮಾರಾಟೂ ಸಿಗಲಿಲ್ಲ. ಎರಳಿಕಾಯಿ ಮಾರೋನಿಗೆ ಹೇಳಿದ್ದೀನಿ, ಬುಧವಾರ ಬಾರಣ್ಣ ತರ್ತೀನಿ ಎಂದಿದ್ದಾನೆ, ತಂದ್ಕೊಡ್ತೀನಿ ಬಿಡು ಎಂದರು ದಾಮೋದರ. ಅವಳಿಗೆ ಮಗಳು ತಾಯಿ ಆಗ್ತಿರೋ ಸಂಭ್ರಮ ಕಣೋ. ಅವ್ರ ಮನೇಲಿ ಎಷ್ಟೇ ಇರಬಹುದು, ಅವಳು ಕೇಳಿದ್ದನ್ನೇ ಆ ಕ್ಷಣ ಮಾಡಿ ತಿನ್ನಿಸಬಹುದು. ಆದರೆ ಹೆತ್ತ ತಾಯಿ ಕೈರುಚಿಗೆ ಸಮ ಆಗಲ್ಲ. ಗಾಯಿ ಕೂಡ ತವರಿಂದ ಬರೋ ತಿಂಡಿಗಳಿಗೋಸ್ಕರ ಕಾಯ್ತಾ ಇರ್ತಾಳೆ ಎಂದರು ಸರ್ವಮ್ಮ. ನನಗಿದೆಲ್ಲ ಗೊತ್ತಾಗಲ್ಲ ಅಮ್ಮ. ಗಾಯಿ ಅಲ್ಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಮಗಳನ್ನು ಬಾಣಂತನಕ್ಕೆ ಕರ್ಕೊಂಡು ಬರೋ ಅಷ್ಟರಲ್ಲಿ ಕೈಯಲ್ಲಿ ಸ್ವಲ್ಪ ಕಾಸು ಮಾಡ್ಕೋಬೇಕು ಎಂದರು ದಾಮೋದರ. ಅವಳು ಆಚಾರು ಮನೆ ಸೊಸೆ. ಅವಳನ್ನು ಆಸ್ಪತ್ರೆ ಕಳಿಸ್ತಾರಾ? ಇಲ್ಲ, ಪಾರ್ಥಾನೆ ಎಲ್ಲ ಔಷಧಿ ಕೊಡ್ತಾನೆ. ನೀನದರ ಬಗ್ಗೆ ಚಿಂತೆ ಮಾಡಬೇಡ. ಹಾಗೆ ಅವರನ್ನು ಏನಕ್ಕೂ ಒತ್ತಾಯ ಮಾಡಬೇಡ. ಆಚಾರು ವಂಶದ ಮುಂದಿನ ಕುಡಿ. ಅಮ್ಮನವರ ಆದೇಶದಂತೆ ಎಲ್ಲ ನಡೆಯೋದು. ಅವಳು ಎಲ್ಲಿರಲಿ ಅಂತಾರೋ ಅಲ್ಲೇ ಇರಲಿ ಎಂದರು ಸರ್ವಮ್ಮ. ನೀವು ಬರಲ್ವಾ ಅತ್ತೆ? ಬನ್ನಿ, ಬೆಳಗ್ಗೆ ಹೋಗಿ ಸಂಜೆ ಬರೋಣ ಎಂದರು ಸುಲೋಚನಾ ಅಡುಗೆ ಮನೆಯಿಂದಲೇ. ನೀವು ಗಂಡ ಹೆಂಡತಿ ಹೋಗಿ ಬನ್ನಿ, ಇನ್ನೊಂದು ಸಲ ನಾನು ಬರ್ತೀನಿ ಎಂದರು ಸರ್ವಮ್ಮ. ಆಮೇಲೆ ನಿಮ್ಮ ಮೊಮ್ಮಗಳು ಅಜ್ಜಿನ ಯಾಕೆ ಬಿಟ್ಟು ಬಂದಿದ್ದೀರಾ ಅಂತಾಳೆ. ಏನಾಗಲ್ಲ, ಹೊರಡಿ ಎಂದು ಸುಲೋಚನಾ ಹೇಳಿದಾಗ, ಆಯಿತು ಬರ್ತೀನಿ, ಆದರೆ ನೀನೇನು ನಮ್ಮ ಜೊತೆ ಬರೋಕ್ಕೆ ಹೋಗಬೇಡ. 2 ದಿನ ಮಗಳ ಜೊತೆ ಇದ್ದು ಬಾ. ನಾವಿಲ್ಲಿ ಹೇಗೋ ನೋಡ್ಕೋತೀವಿ. ಅವಳಿಗೂ ನಿನ್ನ ಜೊತೆಲಿದ್ರೆ ಸಂತೋಷ ಆಗತ್ತೆ ಎಂದರು ಸರ್ವಮ್ಮ. ಆ ಪ್ರಮೀಳಾ ಮುಖ ನೋಡಿಕೊಂಡು ನಾನು ಅಲ್ಲಿರೋದಾ? ಬೇಡವೇ ಬೇಡ ಅವಳ ಸಹವಾಸ ಎಂದುಕೊಂಡು ಸುಲೋಚನಾ, ಏನು ದೂರಾನ ಅತ್ತೆ, ನೋಡಬೇಕು ಅನಿಸ್ದಾಗ ಹೋಗಿ ಬಂದ್ರಾಯ್ತು, ನೀವು ಉಳ್ಕೋ ಅಂತೆಲ್ಲ ಹೇಳಬೇಡಿ ಎಂದರು ಸುಲೋಚನಾ. ನಿನ್ನಿಷ್ಟ, ನಿನಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡು ಎಂದರು ಸರ್ವಮ್ಮ. ಸೊಸೆಯೊಂದಿಗೆ ಮೊದಲಿನಂತೆ ಮಾತಿಗೆ ಮಾತು ಬೆಳೆಸಿ ನನ್ನ ಮಾತೆ ನಡಿಬೇಕೆಂದು ವಾದ ಮಾಡಲು ಹೋಗುವುದಿಲ್ಲ. ಅತ್ತೆ ಸೊಸೆಗಿಂತ ಹೆಚ್ಚಾಗಿ ತಾಯಿ ಮಗಳಂತೆ ಹೊಂದ್ಕೊಂಡಿದ್ದಾರೆ. ಮೊದಲೇ ಹೇಳಿದಂತೆ ಪಾರ್ಥ ತಾನೇ ಖುದ್ದಾಗಿ ಸೋಮಲಾಪುರಕ್ಕೆ ಕಾರು ತೆಗೆದುಕೊಂಡು ಬಂದಿದ್ದ. ಬ್ರಹ್ಮಗಿರಿ ಏನು ದೂರನಾ? ನಮಗೆ ಹೊಸದ, ಬರ್ತಿದ್ವು ಸಂಕೋಚಿಸಿದ್ರು ದಾಮೋದರ. ಪರವಾಗಿಲ್ಲ ಮಾವ, ನಿಮ್ಮ ಮಗಳು ಹೇಳೋದ್ರೊಳಗಡೆ ಮನೆಗೆ ಹೋಗೋಣ.
ಗಾಯನ ಅವರಿಗೆ ಸರ್ಪ್ರೈಸ್ ಎಂದ ಪಾರ್ಥ. ಕಾಫಿಯ ಬಳಿಕ ಎಲ್ಲರೂ ಕಾರ್ ಹತ್ತಿದ್ರು. ಇತ್ತ ಪ್ರಮೀಳಾ, ಪಾರ್ಥ ಬೆಳಗ್ಗೆನೆ ಕಾರ್ ತಗೊಂಡು ಎಲ್ಲಿಗೆ ಹೋದ ಎಂದು ಯೋಚಿಸುತ್ತಲೇ, ಶೋಭಾ, ಗಾಯನ ಎದ್ಲಾ? ಅವಳಿಗೆ ರಾಗಿ ಮಾಲ್ಟ್ ಕೊಡಬೇಕಲ್ಲ, ಕೊಟ್ಟಿಯಾ ಅಂತ ಕೇಳಿದ್ರು. ಆವಾಗಲೇ ರೂಮಲ್ಲಿ ನೋಡಿದೆ, ಇನ್ನೂ ಮಲಗಿದ್ರು. ಪಾರ್ಥ ಅವರು ಮಲಗಿರ್ಲಿ, ಎಬ್ಸೋದು ಬೇಡ ಅಂದರು, ಅದಕ್ಕೆ ಎಬ್ಸೋಕೆ ಹೋಗಲಿಲ್ಲ ಎಂದಳು ಶೋಭಾ. ಹೌದಾ, ಮಲಗಲಿ ಬಿಡು. ರಾತ್ರಿ 2-3 ಸಲ ಎದ್ದು ಓಡಾಡ್ತಾ ಇದ್ಲು, ನಿದ್ರೆ ಬಂದಿರಲಿಲ್ಲ ಅನ್ಸುತ್ತೆ ಎಂದು ಕಾಫಿ ಕುಡಿಯುತ್ತಿರುವಾಗಲೇ ಮನೆ ಮುಂದೆ ಪಾರ್ಥನ ಕಾರ್ ನಿಂತಿತ್ತು. ಪಾರ್ಥ ಬಂದ ಅನ್ಸುತ್ತೆ, ಅವನಿಗೂ ಕಾಫಿ ತಗೊಂಡ್ಬಾ ಎಂದು ಶೋಭಾಳನ್ನು ಕಳಿಸಿ ಬಾಗಿಲ ಕಡೆ ಕಣ್ಣಾಯಿಸಿದ್ರೆ ಪಾರ್ಥನ ಜೊತೆ ಸುಲೋಚನಾ, ದಾಮೋದರ ಮತ್ತು ಸರ್ವಮ್ಮ ಒಳಗೆ ಬಂದರು. ಓಹ್, ಇವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ನಾ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಇಷ್ಟವಿಲ್ಲದೆ ಇದ್ದರೂ ತೋರುಗೊಡದೆ, ಬನ್ನಿ, ಹೇಗಿದ್ದೀರಾ? ಸುಲೋಚನಾ, ಹೇಗಿದೆಯೇ ಎಂದರು ಔಪಚಾರಿಕವಾಗಿ. ಪ್ರಮೀಳಾ ಈ ರೀತಿ ಮಾತನಾಡಿಸಿದ್ದು ಸುಲೋಚನಾರಿಗೂ ಆಶ್ಚರ್ಯ ಆದರೂ ಸದ್ಯ ಬದಲಾಗಿದ್ದಾಳಲ್ಲ ಅಂದ್ಕೊಂಡು, ನೋಡು ಹೀಗಿದ್ದೀವಿ ಎಂದರು. ಕೂತ್ಕೊಳ್ಳಿ ಎಲ್ಲ. ಎದುರಿಗೆ ಇದ್ದ ಸೋಫಾ ತೋರಿಸಿದ್ರೆ ಆಚಾರ್ಯರ ಮನೆಯೊಳಗೆ ಕೂರಲು ಸಂಕೋಚ ಕಾಡಿತ್ತು ಮೂವರಿಗೂ. ಆದರೂ ನಿರಾಕರಿಸುವುದು ಚೆನ್ನಾಗಿರಲ್ಲ ಅಂದ್ಕೊಂಡು ಮೂವರು ಕೂತರು. ಶೋಭಾ, ಕಾಫಿ ತಗೊಂಡ್ಬಾ ಪ್ರಮೀಳಾ ಕೂಗಿದ್ರೆ ಪಾರ್ಥ, ಎಲ್ಲರೂ ಕೂತಿರಿ, ಗಾಯನ ಅವರನ್ನು ಎಪ್ಪಿಸ್ಕೊಂಡು ಕರ್ಕೊಂಡು ಬರ್ತೀನಿ ಎಂದು ರೂಮಿಗೆ ಹೋದ ಪಾರ್ಥ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.